ಬೇರೆ ಸ್ಯಾನಡ್ ದುರಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಕರ್ನಾಟಕ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದ ಸುದ್ದಿ ಪೆನ್ ಡ್ರೈವ್ ಹಾಸನದ ಪ್ರಕರಣ ಇಡೀ ರಾಜ್ಯದಲ್ಲೇ ಸಂಚಲನವನ್ನು ಸೃಷ್ಟಿಸಿತು. ಇದೀಗ ಪೆನ್ ಡ್ರೈವ್ ಸಿನಿಮಾ ಜಬರ್ದಸ್ತ್ ಆಗಿ ತೆರೆ ಮೇಲೆ ಅಪ್ಪಳಿಸಲು ಸಜ್ಜಾಗಿದೆ. ಬಿಗ್ ಬಾಸ್ ಬ್ಯೂಟಿ ಕ್ವೀನ್ ಸ್ಯಾಂಡಲ್ವುಡ್ನ ಗ್ಲಾಮರಸ್ ನಟಿ ತನಿಷಾ ಕುಪಂಡ, ರಾಧಿಕಾ ರಾಮ್, ಸಂಜನಾ ನಾಯ್ಡು ಸೇರಿದಂತೆ ಗ್ಲಾಮರಸ್ ನಟಿಯರು ನಟಿಸುತ್ತಿರುವ ಸಿನಿಮಾ ಪೆನ್ ಡ್ರೈವ್ ಸಿನಿಮಾದ ಟೈಟಲ್ ಅಫಿಷಿಯಲ್ ಆಗಿ ಲಾಂಚ್ ಆಗಿದೆ. ಸ್ಯಾಂಡಲ್ವುಡ್ನಲ್ಲಿ ಇದೀಗ ಪೆನ್ ಡ್ರೈವ್ದೇ ಸುದ್ದಿ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ ಪ್ರಜ್ವಲ್ ರೇವಣ್ಣರವರ ಪೆನ್ ಡ್ರೈವ್ ಪ್ರಕರಣ ಭಾರಿ ಸುದ್ದಿಯಾಗಿತ್ತು. ಈಗ ಸ್ಯಾಂಡಲ್ವುಡ್ನಲ್ಲಿ ಪೆನ್ ಡ್ರೈವ್ ಸುದ್ದಿ ಮಾಡೋಕ್ಕೆ ರೆಡಿಯಾಗಿದೆ. ಸ್ಯಾಂಡಲ್ವುಡ್ನ ಪೆನ್ ಡ್ರೈವ್ ಟೈಟಲ್ನ ಚಿತ್ರ ಬರ್ತಿದ್ದು ಭಾರಿ ಕುತೂಹಲ ಮೂಡಿಸುತ್ತದೆ. ಇದಕ್ಕೆ ಪ್ರಜ್ವಲ್ ರೇವಣ್ಣರ ಪ್ರಕರಣಕ್ಕೂ ಏನಾದರೂ ಲಿಂಕ್ ಇದೆಯಾ? ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಡೇವಿಡ್ ಸೆಬಸ್ಟಿಯನ್. ಸ್ಯಾಂಡಲ್ವುಡ್ನ ಗ್ಲಾಮರಸ್ ಚೆಲುವೆ ತನಿಷಾ ಕುಪಂಡ ಲೀಡ್ ರೋಲ್ನಲ್ಲಿ ನಟಿಸುತ್ತಿದ್ದಾರೆ. ಸಿನಿಮಾ ಈಗಾಗಲೇ ಬಹುತೇಕ 70% ಶೂಟಿಂಗನ್ನು ಪೂರೈಸಿದೆ ಅಂತೆ. ಈ ಸಿನಿಮಾದಲ್ಲಿದ್ದಾರೆ 4 ನಟಿಯರು. ಅಶ್ಲೀಲ ವಿಡಿಯೋ ವೈರಲ್, ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಆರೋಪ ಹೊತ್ತಿರುವ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮ್ಯೂನಿಕ್ ಲುಫ್ತಾ ವಿಮಾನ ನಿಲ್ದಾಣದಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಾಗ SIT ಅಧಿಕಾರಿಗಳು ವಶಕ್ಕೆ ಪಡೆದಿದ್ದರು. ಹಾಸನದಲ್ಲಿ ಅಶ್ಲೀಲ ವಿಡಿಯೋಗಳಲ್ಲಿ ನಟಿಸಿ ಪೆನ್ ಡ್ರೈವ್ಗಳಲ್ಲಿ ಸಿಕ್ಕ ವರದಿಯಾಗಿತ್ತು. ಅದರಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಎನ್ನಲಾದ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ತನಿಷಾ ಕುಪಂಡರವರು ಈ ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರಂತೆ. ಇದೀಗ ಸಂಚಲನ ಸೃಷ್ಟಿಸಿದ ಈ ಸಿನಿಮಾದ ಟೈಟಲ್. ಈ ಸಿನಿಮಾ ಬಹುತೇಕ ಗ್ಲಾಮರಸ್ ತಾರೆಯಲ್ಲಿರುವ ಕಾರಣ ಪಡ್ಡೆ ಹುಡುಗರಲ್ಲಿ ಹಲ್ಚಲ್ ಎಬ್ಬಿಸಿದೆ. ಪೆನ್ ಡ್ರೈವ್ ಪಕ್ಕಾ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತೆ. ಈ ಚಿತ್ರವನ್ನು ಮಾಡಬೇಕು ಎನ್ನುವ ಆಲೋಚನೆ ಬಹಳ ದಿನದಿಂದಂತೆ. ಆದರೆ ಟೈಟಲ್ ರಿಜಿಸ್ಟರ್ ಮಾಡಿಸಿರಲಿಲ್ಲ. ಈಗ ಪೆನ್ ಡ್ರೈವ್ ವಿಚಾರ ಚರ್ಚೆಯಲ್ಲಿದ್ದರಿಂದ ಸ್ವಲ್ಪ ಬೇಗ ಸಿನಿಮಾ ಮಾಡಬೇಕು ಎನಿಸಿತು ಎಂದಿದ್ದಾರೆ. ಈ ಸಿನಿಮಾಗೆ ಬಂಡವಾಳ ಹೂಡುತ್ತಿದ್ದಾರೆ ಲಯನ್ ಆರ್ ವೆಂಕಟೇಶ್ ಮತ್ತು ಲಯನ್ ಎಸ್ ವೆಂಕಟೇಶ್. ಈ ಸಿನಿಮಾದಲ್ಲಿ 4 ನಟಿಯರು ಕಾಣಿಸುತ್ತಿರುವುದು ವಿಶಿಷ್ಟವಾದ ಸಂಗತಿ. ಸ್ಯಾಂಡಲ್ವುಡ್ನ ಗ್ಲಾಮರಸ್ ಮಣಿಯರು ಈ ಸಿನಿಮಾದಲ್ಲಿದ್ದಾರೆ. ತನಿಷಾ ಕುಪಂಡ ಈ ಪಟ್ಟಣಕ್ಕೆ ಏನಾಗಿದೆ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಹಲ್ಚಲ್ ಎಬ್ಬಿಸಿದ ಮಾದಕ ಚೆಲುವೆ ರಾಧಿಕಾ ರಾಮ್, ಸಂಜನಾ ನಾಯ್ಡು, ಅರ್ಚನಾ, ರೇಣುಕಾ, ಗೀತಾ, ಭಾಗ್ಯ, ಗೀತಾ ಪ್ರಿಯ, ಕರಿಸುಬ್ಬಾದ್ ಅಂತ ಜಬರ್ದಸ್ತ್ ಸ್ಟಾರ್ ಕ್ಯಾಸ್ಟ್ ಈ ಸಿನಿಮಾಗಿದೆ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಮ್ಯೂಸಿಕಲ್ ಕಂಪೋಸಿಷನ್ ಮತ್ತು ಗೀತಾ ರಚನೆ ಲಿರಿಕ್ಸ್ ಈ ಸಿನಿಮಾ ಆಗಿದೆ. ನಿರ್ದೇಶಕರು ಹೇಳಿದ ಕತೆ ಇಷ್ಟವಾಯಿತು, ಹಾಗಾಗಿ ಈ ಸಿನಿಮಾ ನಿರ್ಮಾಣ ಮಾಡಲು ಮುಂದಾದೆವು. ನಮ್ಮ ಚಿತ್ರಕ್ಕೆ ಎಲ್ಲರ ಪ್ರೋತ್ಸಾಹವಿರಲಿ ಎಂದು ನಿರ್ಮಾಪಕರಾದ ಲಯನ್ ವೆಂಕಟೇಶ್ ಹಾಗೂ ಲಯನ್ ಆರ್ ತಿಳಿಸಿದ್ದಾರೆ. ಪೆನ್ ಡ್ರೈವ್ ಕತೆ ಅತ್ಯುತ್ತಮವಾಗಿದೆ. ನಾನು ಈ ಚಿತ್ರದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಳ್ಳುತ್ತಿದ್ದೇನೆ. ಹಾಡುಗಳ ಬಗ್ಗೆ ಡಾಕ್ಟರ್ ವಿ ರಾಘೇಂದ್ರ ಪ್ರಸಾದ್ ಮಾಹಿತಿ ನೀಡಿದರು. ಸಂಭಾಷಣೆ ಬರೆದು ಸಂಕಲನ ಮಾಡುತ್ತಿರುವ ನಾಗೇಶ್ ರವರು ಈ ಸಿನಿಮಾದ ಕುರಿತಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಪ್ರಸ್ತುತ ಚಾಲ್ತಿಯಲ್ಲಿರುವ ಪೆನ್ ಡ್ರೈವ್ಗೂ ನಮ್ಮ ಸಿನಿಮಾಗೂ ಯಾವುದೇ ಸಂಬಂಧವಿಲ್ಲ. ಈ ಚಿತ್ರದ ಕಥೆಯೇ ಬೇರೆ. ನಮ್ಮ ಚಿತ್ರದಲ್ಲಿ ಪೆನ್ ಡ್ರೈವ್ ಪ್ರಮುಖವಾದ ಪಾತ್ರ ವಹಿಸುತ್ತದೆ, ಹಾಗಾಗಿ ಟೈಟಲನ್ನು ಇಟ್ಟಿದ್ದೇವೆ ಎಂದು ತಿಳಿಸಿದ್ದಾರೆ. ಸ್ಯಾಂಡಲ್ವುಡ್ನ ಎಲ್ಲ ರೋಚಕ ಲೇಟೆಸ್ಟ್ ಅಸ್ಟ್ರಾನಮಿಕ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ಸಬ್ಸ್ಕ್ರೈಬ್ ಆಗಿ ಫಾರ್ ಲೇಟೆಸ್ಟ್ ಅಂಡ್ ವಂಡರ್ಫುಲ್ ಅಪ್ಡೇಟ್ಸ್ ಇನ್ ಫಿಲ್ಮ್ ಇಂಡಸ್ಟ್ರಿ, ಅಸ್ಟ್ರಾನಮಿಕ್ ಅಪ್ಡೇಟ್ಸ್ ಅಂಡ್ ಫಿಲ್ಮ್ ಇಂಡಸ್ಟ್ರಿ. ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುರಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಕರ್ನಾಟಕ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದ ಸುದ್ದಿ ಪೆನ್ ಡ್ರೈವ್ ಹಾಸನದ ಪ್ರಕರಣ ಇಡೀ ರಾಜ್ಯದಲ್ಲೇ ಸಂಚಲನವನ್ನು ಸೃಷ್ಟಿಸಿತು. ಇದೀಗ ಪೆನ್ ಡ್ರೈವ್ ಸಿನಿಮಾ ಜಬರ್ದಸ್ತ್ ಆಗಿ ತೆರೆ ಮೇಲೆ ಅಪ್ಪಳಿಸಲು ಸಜ್ಜಾಗಿದೆ. ಬಿಗ್ ಬಾಸ್ ಬ್ಯೂಟಿ ಕ್ವೀನ್ ಸ್ಯಾಂಡಲ್ವುಡ್ನ ಗ್ಲಾಮರಸ್ ನಟಿ ತನಿಷಾ ಕುಪಂಡ, ರಾಧಿಕಾ ರಾಮ್, ಸಂಜನಾ ನಾಯ್ಡು ಸೇರಿದಂತೆ